ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಪ್ರೌಢಶಾಲಾ ಶಿಕ್ಷಕರಿಗೆ PU ಉಪನ್ಯಾಸಕ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಇಲಾಖೆ ಡಿಸೆಂಬರ್ 2025ರಲ್ಲಿ ಅಧಿಸೂಚನೆಯನ್ನು ಹೊರಡಿಸಿತ್ತು. ಆ ಅಧಿಸೂಚನೆ ಅನ್ವಯ ಪರೀಕ್ಷೆಯನ್ನು ಕೂಡ ಈ ಫೆಬ್ರವರಿ 22ರಂದು ನಡೆಸಬೇಕಾಗಿತ್ತು. ಮೊದಲ ಅಧಿಸೂಚನೆಯಲ್ಲಿ ನಿಗದಿಯಾದ ದಿನಾಂಕ 22/2/2026 ಭಾನುವಾರ ನಿಗದಿಯಾಗಿತ್ತು. ಆದರೆ SSLC ಪರೀಕ್ಷೆ ಹತ್ತಿರ ಇರೋದ್ರಿಂದ ಕೂಡ ಅನೇಕ ಶಿಕ್ಷಕರು ಇಲಾಖೆಗೆ ಸಹಾಯವಾಣಿಯ ಮೂಲಕ ಸಂಪರ್ಕ ಮಾಡಿ ಪರೀಕ್ಷೆಯನ್ನು ಮುಂದೂಡೋದಕ್ಕೆ ಮನವಿಯನ್ನು ಮಾಡಿದ್ರು. ಅದರ ಪ್ರಕಾರ ಇಲಾಖೆ ನಮ್ಮ ಪ್ರೌಢಶಾಲಾ ಶಿಕ್ಷಕರ ಮನವಿಯನ್ನು ಪರಿಗಣಿಸಿ 11/2/2026ರಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಪರಿಷ್ಕೃತ ವೇಳಾಪಟ್ಟಿಯಂತೆ ಪ್ರೌಢಶಾಲಾ ಸಹಶಿಕ್ಷಕ ವೃಂದದಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕ ವೃಂದದ ಹುದ್ದೆಗೆ ಬಡ್ತಿ ನೀಡಲು ಅರ್ಹತಾ ಪರೀಕ್ಷೆಯನ್ನು ಎಲಿಜಿಬಿಲಿಟಿ ಟೆಸ್ಟ್ ಅನ್ನ ಪರಿಷ್ಕರಿಸಿ ಆದೇಶವನ್ನು ಹೊರಡಿಸಿರುತ್ತಾರೆ. ಎಲ್ಲ ಸಂದೇಹಗಳಿಗೆ ಉತ್ತರ ಸಿಗುತ್ತೆ. ಯಾವ ವಿಷಯದ ಪರೀಕ್ಷೆ ಯಾವಾಗ ನಡೆಯುತ್ತೆ ಮತ್ತೆ ಸಮಯ ಏನು ಅಂತೇಳಿ ಪರಿಷ್ಕೃತ ಪರೀಕ್ಷಾ ದಿನಾಂಕವನ್ನು ನಾವು ನೋಡೋಣ. ದಿನಾಂಕ ಫೆಬ್ರವರಿ 22ರಂದು ಇದ್ದಂತಹ ಪರೀಕ್ಷೆ ಈಗ ನಮ್ಮ SSLC ಎಲ್ಲ ಪರೀಕ್ಷೆಗಳು ಮತ್ತೆ ಮೌಲ್ಯಮಾಪನ ಎಲ್ಲ ಮುಗಿದ ನಂತರ ಪರೀಕ್ಷೆ ನಡೆಯುತ್ತೆ. ಸೊ 21/4 ಅಂತ ಹೇಳಿದ್ರೆ ಅದು ಟ್ಯೂಸ್ಡೇ ಬರುತ್ತೆ. ಸೊ ಟ್ಯೂಸ್ಡೇ, ಸೊ ವೆನ್ಸ್ಡೇ, ಥರ್ಸ್ಡೇ ಹಾಗೆ ಫ್ರೈಡೇ, ಈ 4 ದಿನ ಪರೀಕ್ಷೆಗಳು ನಡೆಯುತ್ತೆ. ಸೊ ಆಲ್ರೆಡಿ ಹೇಳಿದಾಗೆ 100 ಅಂಕಗಳಿಗೆ ಪರೀಕ್ಷೆ ನಡೆಯೋದು. ಅರ್ಹತಾ ಅಂಕಗಳು ಎಲ್ಲ ಕ್ಯಾಟಗರಿಯವರು 50 ಅಂಕಗಳನ್ನು ತೆಗೆದುಕೊಳ್ಬೇಕಂತೇಳಿ 50 ಅಂಕ ಗಳಿಸಿದ ಎಲ್ಲ ಪ್ರೌಢಶಾಲಾ ಶಿಕ್ಷಕರು ಬಡ್ತಿಗೆ ಅರ್ಹರಾಗುತ್ತಾರೆ. ಪುನಃ ಮತ್ತೆ ರೋಸ್ಟರ್ ಮತ್ತೆ ಮೀಸಲಾತಿ ಅನುಸಾರವಾಗಿ ಮತ್ತೆ ಒಂದು ಪಟ್ಟಿ ತಯಾರಾಗುತ್ತೆ. ಶೈಕ್ಷಣಿಕ ವರ್ಷ ಆರಂಭ ಆಗೋದ್ರೊಳಗೆ ನೇಮಕಾತಿ ನಡೆಯಬೇಕು ಅಂತೇಳಿ ಇಲಾಖೆ ಉದ್ದೇಶಿಸಿದೆ. ಸೊ ಈ ವೇಳಾಪಟ್ಟಿ ನೋಡ್ಕೊಳ್ಳಿ. 21/4/2026ರಂದು ಕನ್ನಡ, ಉರ್ದು, ಗಣಿತ, ಜೀವಶಾಸ್ತ್ರ ಈ 4 ವಿಷಯಗಳಿಗೆ ಬೆಳಗಿನ ಅವಧಿಯಲ್ಲಿ ನಡೆಯುತ್ತೆ 10ರಿಂದ 1 ಗಂಟೆ. ಹಾಗೆ ಮಧ್ಯಾಹ್ನದ ಅವಧಿಯಲ್ಲಿ ಇಂಗ್ಲಿಷ್ ಮತ್ತು ಸಂಸ್ಕೃತ 2ರಿಂದ 5ವರೆಗೆ ನಡೆಯುತ್ತೆ. ಹಾಗೆ ಬುಧವಾರ 22/4/2026ರಂದು ಇತಿಹಾಸ, ಹಿಸ್ಟ್ರಿ ತುಂಬಾ ಸಂಖ್ಯೆ ಜಾಸ್ತಿ ಇರುವಂತಹ ಒಂದು ವಿಷಯ ಇರಬೇಕು. ಹಾಗಾಗಿ ಇತಿಹಾಸ ಒಂದನ್ನೇ ಇಟ್ಟಿದ್ದಾರೆ ಬೆಳಗ್ಗೆ 10ರಿಂದ 1, ಮಧ್ಯಾಹ್ನ ಹಿಂದಿ. ಹಾಗೆ ಗುರುವಾರ 23ರಂದು ಅರ್ಥಶಾಸ್ತ್ರ ಇದೆ 10ರಿಂದ 1, ರಾಜಕೀಯ ಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ 24 ಸೋಷಿಯಾಲಜಿ ಮತ್ತು ಮಧ್ಯಾಹ್ನ ಭೂಗೋಳಶಾಸ್ತ್ರ ಇದೆ. ಈ ರೀತಿ ವಿಷಯಗಳನ್ನೇ ಮಾಡಿರೋ ಉದ್ದೇಶ ಒಬ್ಬ ಶಿಕ್ಷಕರು ಬೇರೆ ಬೇರೆ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಾರೆ, ಎಲ್ಲರಿಗೂ ಬರೆಯಲು ಅವಕಾಶ ಸಿಗಲಿ ಅಂತೇಳಿ, ಅವರ ರ್ಯಾಂಕಿಂಗ್ ವೈಸ್ ಸಿಗಲಿ ಅಂತೇಳಿ ವೇಳಾಪಟ್ಟಿಯನ್ನು ಇಲಾಖೆ ಮಾಡಿದೆ. ಇಲಾಖೆಗೆ ಧನ್ಯವಾದಗಳು. ಅದರ ಜೊತೆಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಮೊದಲ ಡಿಸೆಂಬರ್ ಅಧಿಸೂಚನೆಯಲ್ಲಿ ಜಿಲ್ಲಾ ಹಂತದಲ್ಲಿ ಪರೀಕ್ಷೆ ನಡೆಸ್ತೀವಿ ಅಂತ ಹೇಳಿದ್ರು. ಆದರೆ ಈಗ ಪರೀಕ್ಷೆಯನ್ನ ಆಯಾ ಶೈಕ್ಷಣಿಕ ವಿಭಾಗದಲ್ಲಿ ಕೇಂದ್ರ ಸ್ಥಾನದಲ್ಲಿ ನಡೆಸ್ತಾರೆ. ಒಟ್ಟು 4 ವಿಭಾಗಗಳಿದೆ: ಬೆಂಗಳೂರು, ಮೈಸೂರು, ಬೆಳಗಾಂ ಮತ್ತೆ ಕಲಬುರಗಿ. ಆ ವಿಭಾಗ ಈ 4 ಪ್ಲೇಸ್ಗಳಲ್ಲಿ ನಡೆಸ್ತಾರೆ. ಹಾಗೆ ಅಭ್ಯರ್ಥಿಗಳ ಪರೀಕ್ಷಾ ಪ್ರವೇಶ ಪತ್ರವನ್ನ, ಹಾಲ್ ಟಿಕೆಟ್ ಅನ್ನ ಪರೀಕ್ಷೆ ಪ್ರಾರಂಭದ ದಿನಕ್ಕಿಂತ 1 ವಾರ ಮೊದಲು ಏಪ್ರಿಲ್ 14ರ ನಂತರ ನಮಗೆ ಲಭ್ಯ ಆಗುತ್ತೆ CSE ವೆಬ್ಸೈಟ್ ಅಲ್ಲಿ. ಅದನ್ನ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಅಭ್ಯರ್ಥಿಗಳು ತಮ್ಮ ಯೂಸರ್ ID ಮತ್ತೆ ಪಾಸ್ವರ್ಡ್ ಅನ್ನು ಬಳಸಿ ಡೌನ್ಲೋಡ್ ಮಾಡ್ಕೋಬಹುದು. ಹಾಗೆ ಅಭ್ಯರ್ಥಿಗಳಿಗೆ ಪ್ರಶ್ನೋತ್ತರ ಪತ್ರಿಕೆಗಳನ್ನು ನೀಡಲಾಗುವುದು. ನಾನು ಹಿಂದಿನ 2-3 ವಿಡಿಯೋಗಳು ಇದರ ಬಗ್ಗೆನೇ ಮಾಡಿದ್ದೀನಿ, ಅದರಲ್ಲಿ ಮೆನ್ಷನ್ ಆಗಿದೆ ಮತ್ತು ಅಧಿಸೂಚನೆಯಲ್ಲಿ ಕೂಡ ಇದೆ. ಕ್ವಶನ್ ಪೇಪರ್ ಕಮ್ ಆನ್ಸರ್ ಬುಕ್ಲೆಟ್ 2 ಒಟ್ಟಿಗೆ ಇರುತ್ತೆ. ಆ ಪ್ರಶ್ನೆಗಳ ಅಡಿಯಲ್ಲಿ ನಾವು ಉತ್ತರವನ್ನು ಬರೀಬೇಕು 100 ಅಂಕಗಳಿಗೆ. ಪ್ರತಿ ಪ್ರಶ್ನೆಯ ನಂತರ ಉತ್ತರ ಬರೆಯಲು ಸ್ಥಳಾವಕಾಶ ನೀಡಲಾಗುವುದು. ಆ ಭಾಷಾ ವಿಷಯಗಳನ್ನು ಹೊರತುಪಡಿಸಿ ಉಳಿದ ವಿಷಯಗಳಲ್ಲಿ ಇಂಗ್ಲಿಷ್ ಮತ್ತೆ ಕನ್ನಡ ಭಾಷೆ 2ರಲ್ಲೂ ಇರುತ್ತೆ. ಭಾಷಾ ವಿಷಯಗಳಲ್ಲಿ ಪ್ರಶ್ನೆಗಳು ಆಯಾ ಭಾಷೆಗಳಲ್ಲಿ ಮಾತ್ರ ಇರುತ್ತವೆ. ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಕೆಲವು ಅಭ್ಯರ್ಥಿಗಳು 1ಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿರುತ್ತಾರೆ. ಆದ್ದರಿಂದ ಯಾವ ಸಂಖ್ಯೆಯ ಅರ್ಜಿಯನ್ನು ಪರಿಗಣಿಸಬೇಕೆಂಬ ಬಗ್ಗೆ ಅಭಿಮತ ನೀಡಲು ವೆಬ್ಸೈಟ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಸಂಬಂಧಿತರು ಅಂದ್ರೆ ಅರ್ಜಿ ಸಲ್ಲಿಸಿರುವ ಶಿಕ್ಷಕರು ಈ ಕಾರ್ಯವನ್ನು ತುರ್ತಾಗಿ ಪೂರೈಸುವುದು. ಇಲ್ಲವಾದಲ್ಲಿ ಅಭ್ಯರ್ಥಿ ಇತ್ತೀಚಿನ ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವಾಗ ಕೆಲವು ಅಭ್ಯರ್ಥಿಗಳು ತಮ್ಮ ಘೋಷಣೆ ಸಲ್ಲಿಸಿರುವುದಿಲ್ಲ, ಅಂದ್ರೆ ಡಿಕ್ಲರೇಷನ್ ಮಾಡಿಲ್ಲ. ಸೊ ಅದನ್ನು ಕೂಡ ಎಲ್ಲ ಶಿಕ್ಷಕರು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಈ ಬಗ್ಗೆ ವೆಬ್ಸೈಟ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಸಂಬಂಧಿಸಿದ ಶಿಕ್ಷಕರು ಈ ಕಾರ್ಯವನ್ನು ತುರ್ತಾಗಿ ಪೂರೈಸುವುದು. ಇಲ್ಲಿ 2 ಹೊಸ ಇನ್ಸ್ಟ್ರಕ್ಷನ್ಸ್ ಇದೆ ಸ್ನೇಹಿತರೆ. ಅಂದ್ರೆ 1ಕ್ಕಿಂತ ಹೆಚ್ಚು ವಿಷಯಗಳಲ್ಲಿ, ಈಗ ಕನ್ನಡ, ಇಂಗ್ಲಿಷ್ ಅಥವಾ ಇಂಗ್ಲಿಷ್
ಹಿಸ್ಟ್ರಿ, ಎರಡು ಬೇರೆ ಬೇರೆ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತ ಶಿಕ್ಷಕರು, ಅರ್ಹ ಶಿಕ್ಷಕರು, ಅವರು ಯಾವ ಅರ್ಜಿಯನ್ನ ಅಂದ್ರೆ ಯಾವ ಸಂಖ್ಯೆ ಅರ್ಜಿಯನ್ನು ಪರಿಗಣಿಸಬೇಕು ಅಂತೇಳಿ ತಮ್ಮ ಒಪಿನಿಯನ್ ಕೊಟ್ಟಿರೋದಿಲ್ಲ. ಈಗ ಅದಕ್ಕೊಂದು ಪಾಪಪ್ ಅನ್ನ, ಒಂದು ಅವಕಾಶವನ್ನು ಬಿಟ್ಟಿದ್ದಾರೆ. ತಾವು ತಕ್ಷಣ ತಮ್ಮ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನ ಕೊಟ್ಟು ಅಲ್ಲಿ ವೆಬ್ಸೈಟ್ ಅಲ್ಲಿ ಹೋಗಿ ಯಾವ ಅರ್ಜಿಯನ್ನು ಪರಿಗಣಿಸಬೇಕು ಅಂತೇಳಿ ತಾವು ಚಾಯ್ಸ್ ಅನ್ನ ಮಾಡಬಹುದು. ಜೊತೆಗೆ ಕೆಲವರು ಡಿಕ್ಲರೇಷನ್ ಮಾಡಿಲ್ಲ ಈ ಬಾಕ್ಸ್ ಅನ್ನ, ಹಾಗಾಗಿ ಅದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಇದರ ಕುರಿತಾಗಿ ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ನಲ್ಲಿ 2-3 ವಿಡಿಯೋಗಳಿದೆ, ತಾವು ಕೂಡ ಅದನ್ನ ಗಮನಿಸಬಹುದು. ಪ್ರಶ್ನೆ ಪತ್ರಿಕೆಯ ಸ್ವರೂಪ ಮತ್ತೆ ಯಾವ್ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಅಂತ ಕೂಡ ನಾವು ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದೀವಿ. ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತೆ ಈ ವಿಡಿಯೋ ಎಂಡಿಗೆ ಬರುತ್ತೆ, ಅದನ್ನು ಕೂಡ ತಾವು ನೋಡ್ಬೋದು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಹ್ಯಾಪಿ ಲರ್ನಿಂಗ್.